Dear students, good morning. I welcome you DCE LMS e-classes. Myself Ken Bajantri, uh, Assistant Professor, Department of Commerce, GFGC, Nergam. So today I am going to discuss the session number 7, practical problems relating to the capital gain, which are related to the shares and debentures. So better we will start the first session. So problem number 1. See the problem number 1. Mr. B purchased convertible debentures for ₹5 lakh debentures in August 2001. The debentures were converted into shares in September 2012. These shares were sold for ₹15 lakh in August 2019. The brokerage expenses are ₹50,000. You are required to compute the capital gain in case of Mr. B for the assessment year 2020 and 21. ಮಿಸ್ಟರ್ ಬಿ ಅನ್ನೋನು ಒಂದು ಕನ್ವರ್ಟೇಬಲ್ ಡಿಬೆಂಚರ್ಸ್ ಅಂದರೆ ವರ್ಗಾವಣೆ ಹೊಂದುವಂತಹ ಒಂದು ಸಾಲಪತ್ರಗಳನ್ನು ₹5 ಲಕ್ಷ ಮೌಲ್ಯದ ಒಂದು ಡಿಬೆಂಚರ್ಗಳನ್ನು 2001 ಆಗಸ್ಟಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಈ ಡಿಬೆಂಚರನ್ನು ಕನ್ವರ್ಟ್ ಮಾಡ್ತಾನೆ ಶೇರ್ಸ್ ಆಗಿ. ಅದು ಸೆಪ್ಟೆಂಬರ್ 2012ರಲ್ಲಿ. ಮತ್ತು ಈ ಶೇರ್ಸ್ಗಳನ್ನು 15 ಲಕ್ಷಕ್ಕೆ ಆಗಸ್ಟ್ 2019ರಲ್ಲಿ ಮಾರಾಟ ಮಾಡ್ತಾನೆ. ಈ ಮಾರಾಟ ಮಾಡಲಿಕ್ಕೆ ಒಂದು ಟ್ರಾನ್ಸಾಕ್ಷನ್ಗೆ ಅವನು ಕನಿಷ್ಠ ಒಂದು ₹50,000 ಬ್ರೋಕರೇಜ್ ಅಂತ, ಅಂದರೆ ದಲ್ಲಾಳಿ ಅಂತ ದುಡ್ಡನ್ನು ಒಂದು ಶೇರ್ಸ್ ಮಾರೋದಕ್ಕೆ ಕೊಡ್ತಕ್ಕಂಥ ಒಂದು ಮೌಲ್ಯ ಆಗಿದೆ, ₹50,000. ಹಾಗಾದರೆ ಒಟ್ಟಾರೆಯಾಗಿ ಮಿಸ್ಟರ್ ಬಿ ಒಂದು ಬಂಡವಾಳ ಆದಾಯ ಕ್ಯಾಪಿಟಲ್ ಗೇನ್ ಎಷ್ಟಾಯಿತು? ಸೊ 2020-21 ಒಂದೇನು ಅಸೆಸ್ಮೆಂಟ್ ಇಯರ್ ನಾವೇನು ಲೆಕ್ಕವನ್ನು ಹಾಕ್ತೀವಲ್ಲ ಆ ವರ್ಷಕ್ಕೆ, ಸೊ ಒಂದು ಎಷ್ಟಾಯಿತು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾರೆ. ಸೊ 2019 ಆ್ಯಂಡ್ 20 ದ ಪ್ರೀವಿಯಸ್ ಇಯರ್ ಇದು ಸೇಲ್ ಆಗಿದೆ. ಅಸೆಸ್ಮೆಂಟ್ ಇಯರ್ 2020-21ಗೆ ಏನಾಯಿತು ಒಂದು ಲಾಭ ಅಂದರೆ ಒಂದು ದೀರ್ಘಾವಧಿ ಬಂಡವಾಳದ ಲಾಭ ಅಥವಾ ಹಾನಿ ಏನಾಯಿತು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇಂಡೆಕ್ಸ್ ಕೊಟ್ಟಿದ್ದಾನೆ. ದ ಫೈನಾನ್ಷಿಯಲ್ ಇಯರ್ 2001-2, 2012-13, 2019-20, 2001-2ಕ್ಕೆ 100 ಅಂದರೆ ಖರೀದಿ ಮಾಡಿದಂಥ ಒಂದು ವರ್ಷದ ಒಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಆಗಿದೆ. 2012-13 ಶೇರ್ಸನ್ನು ಅಂದರೆ ಡಿಬೆಂಚರನ್ನು ಶೇರ್ಸ್ ಆಗಿ ಕನ್ವರ್ಟ್ ಮಾಡಿದಂಥ ಒಂದು ವರ್ಷ ಇಂಡೆಕ್ಸ್ ಕೊಟ್ಟಿದ್ದಾರೆ. ಅದು ನಮಗೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ, ಹಾಗಾದರೆ 2019-20 ಏನಾಗಿದೆ ಅಂದರೆ ಆ ಶೇರ್ಸ್ಗಳನ್ನು ಅಂದರೆ ಡಿಬೆಂಚರ್ಗಳನ್ನು ಶೇರ್ಸ್ ಆಗಿ ಕನ್ವರ್ಟ್, ಆ ಶೇರ್ಸ್ಗಳನ್ನು ಮಾರಿದಂಥ ಒಂದು ದಿವಸ ಅಂದರೆ ಮಾರಿದಂಥ ಒಂದು ವರ್ಷ. ಸೊ ಹೀಗಾಗಿ ಇವು ನಮಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಾನು ಹೇಳಿದ್ದೀನಿ ನಿಮಗೆ ಪ್ರತಿ ಸಾರಿ. ಸೊ ಕ್ಯಾಪಿಟಲ್ ಗೇನ್ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಂದ್ರೆ ಮತ್ತು ಸಂಪೂರ್ಣವಾಗಿ ಸಾಲ್ವ್ ಮಾಡ್ಬೇಕಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಅಂದರೆ CII ಇವು ಇಂಡೆಕ್ಷನ್ ಬೇಕೇ ಬೇಕು. ಇವು ಇಂಡೆಕ್ಷನ್ ನಂಬರು ಇಂಡೆಕ್ಷನ್ ಕೊಟ್ಟಿದ್ರೆ ಮಾತ್ರ, ಇಂಡೆಕ್ಷನ್ ಸರಿಯಾಗಿ ನಾವು ತಿಳ್ಕೊಂಡಿದ್ರೆ ಮಾತ್ರ ನಿಜವಾಗಿ ಕ್ಯಾಪಿಟಲ್ ಗೇನ್ ಎಷ್ಟಾಯಿತು ಮತ್ತು ಕ್ಯಾಪಿಟಲ್ ಲಾಸ್ ಎಷ್ಟಾಯಿತು ಅನ್ನೋದು ತಿಳಿಸ್ಲಿಕ್ಕೆ ಕರೆಕ್ಟಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹೀಗಾಗಿ ಸೊ ಯಾವುದೇ ಒಂದು ಪ್ರತಿಯೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಯಾವ ವರ್ಷದಲ್ಲಿ ಏನೇನು ಟ್ರಾನ್ಸಾಕ್ಷನ್ ಇದೆ ಆ ಒಂದು ಇನ್ಫ್ಲೇಷನ್ ಇಂಡೆಕ್ಷನ್ ನಂಬರ್ ಬೇಕೇ ಬೇಕು. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರೊವೈಡ್ ಮಾಡ್ತದೆ. ಸೊ 2001-2002ರಿಂದ ನಮಗೆ ಇಲ್ಲಿವರೆಗೆ ಏನಿದೆ ಅನ್ನೋದನ್ನು ನಾನು ಪ್ರೀವಿಯಸ್ ಸೆಷನ್ ಕ್ಲಾಸಲ್ಲಿ ನಿಮಗೆ ಇಂಡೆಕ್ಸ್ ನಂಬರ್ ಕೊಟ್ಟಿದ್ದೀನಿ. ಬಟ್ ಕೆಲವೊಂದು ಪ್ರಾಬ್ಲಮಲ್ಲಿ ಇಂಡೆಕ್ಸ್ ನಂಬರ್ ಈಗೇನು ಈ ಪ್ರಾಬ್ಲಮ್ದಲ್ಲಿದ್ದರೆ ಈ ರೀತಿ ಕೊಟ್ಟಿರ್ತಾರೆ. ಅಷ್ಟು ಮಾಹಿತಿ ಇದ್ದರೂ ಸಾಕು ನಮಗೆ ಈ ಪ್ರಾಬ್ಲಮ್ಸ್ಗಳನ್ನ ನಾವು ಸರಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಮೂವ್ ಟು ದಿ ಸೊಲ್ಯೂಷನ್ಸ್ ಫಾರ್ ದ್ಯಾಟ್. ಸೊ ಇಲ್ಲೇ ಮಿಸ್ಟರ್ ಬಿ ಅನ್ನೋನು 5 ಲಕ್ಷ ಶೇರ್ಸನ್ನು 15 ಲಕ್ಷಕ್ಕೆ ಮಾರಾಟ ಮಾಡ್ತಾನೆ. ದಟ್ ಇಸ್ ದ ಸೇಲ್ ಪ್ರೊಸೀಡ್ಸ್. ನೋಡಿರಿ, ದ ಕಾಂಪ್ಯುಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಬಿ ಫಾರ್ ದ ಅಸೆಸ್ಮೆಂಟ್ ಇಯರ್ ಆಫ್ 2020 and 21. ನೋಡಿರಿ, ಸೇಲ್ ಕನ್ಸಿಡರೇಷನ್ ಈಸ್ 15 lakh. ಸೊ 5 ಲಕ್ಷದ ಶೇರ್ಸನ್ನು 15 ಲಕ್ಷಕ್ಕೆ ಮಾರ್ತಾನೆ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬ್ರೋಕರೇಜ್ ಪೇಯ್ಡ್. ಸೊ ಇದನ್ನು ಮಾರಾಟ ಮಾಡಲಿಕ್ಕೆ ₹50,000 ನಾನು ಕೊಟ್ಟಿದ್ದೀನಿ, ದಟ್ ಈಸ್ 50,000. ಹಾಗಾದರೆ ನೆಟ್ ಸೇಲ್ಸ್ 14,50,000, 14,50,000 ನಿವ್ವಳ ನಂದು ಶೇರ್ಸು ಮಾರಾಟವಾಯಿತು.
ಸೊ ಇದರೊಳಗೆ ನಾನು ಖರೀದಿ ಮಾಡಲಿಕ್ಕೆ ಅಂದರೆ ಆ ಶೇರ್ಸನ್ನು ಖರೀದಿ ಮಾಡಲಿಕ್ಕೆ ನಾನೇನು ವೆಚ್ಚ ಮಾಡ್ತಿಲ್ಲ ಅದನ್ನು ನಾನು ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜೇಷನ್ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜೇಷನ್ ನಾನು 2001ರಲ್ಲಿ 5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೆ. ಸೊ ಅದು ಕೊಟ್ಟು ಖರೀದಿ ಮಾಡಿದೆ. ಸೊ ಈ ವರ್ಷ ಸೇಲ್ ಮಾಡ್ತಾ ಇದ್ದೀನಿ, ಆ ಇಂಡೆಕ್ಸಿಗೆ ಈ 5 ಲಕ್ಷ ವ್ಯಾಲ್ಯೂ ಏನಾಗುತ್ತೆ ಅನ್ನೋದು ನಾವು ಕಂಡು ಹಿಡ್ಕೋಬೇಕಾಗ್ತದೆ. ಸೊ ಫಾರ್ಮುಲಾ ಈಸ್, ಸೊ ನಾವು ಏನು ಕಾಸ್ಟ್ ಆಫ್ ಅಕ್ವಿಜೇಷನ್ ಇಂಟು ಇಂಡೆಕ್ಸ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಕರೆಂಟ್ ಇಯರ್ ಅಂದರೆ ಏನು ಸೇಲ್ ಮಾಡ್ತೀರಿ ಆ ವರ್ಷ ಡಿವೈಡೆಡ್ ಬೈ ಸೊ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಪರ್ಚೇಸ್ ಏನು ಯಾವಾಗ ಮಾಡ್ತೀರಿ ಅದನ್ನು. ಸೊ ಹೀಗಾಗಿ 5 ಲಕ್ಷ ಇಂಟು 289 ಡಿವೈಡೆಡ್ ಬೈ 100 ಮಾಡಿದಾಗ 14,45,000 ರೂಪಾಯಿ ಲೆಸ್ ನಮ್ದೇನಾಯ್ತು ಕಾಸ್ಟ್ ಆಫ್ ಅಕ್ವಿಜಿಷನ್ ಆಯಿತು. ಸೊ 14,50,000 ರೂಪಾಯಿದಲ್ಲಿ 14,45,000 ರೂಪಾಯಿ ಮೈನಸ್ ಮಾಡಿದೆ. ನನಗೆ ಈ ಒಂದು ಷೇರು ಖರೀದಿ ಮಾಡಿ ಮಾರಾಟ ಮಾಡೋದ್ರಿಂದ ಬಂದಂಥ ಲಾಭ 5,000 ಆಗಿದೆ. ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ದಿಸ್ ಅಮೌಂಟ್ ಈಸ್ ಲಾಂಗ್ ಟರ್ಮ್ ಟ್ಯಾಕ್ಸೇಬಲ್ ಕ್ಯಾಪಿಟಲ್. ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಆನ್ ದೀಸ್ 5,000. ನಾನು 15 ಲಕ್ಷ ರೂಪಾಯಿ ಮೇಲೆ ನನಗೇನಾದರೂ ಈ ಒಂದು ಇಂಡಕ್ಷನ್ ಯೂಸ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ಒಂದು ಮೆಥಡ್ ನನಗೇನು ಗೊತ್ತಿಲ್ಲ ಅಂತಂದರೆ ಒಬ್ಬ ಅಸೆಸ್ಸಿಯಾಗಿ ನನಗೇನಾಗುತ್ತೆ ಅಂದರೆ 15 ಲಕ್ಷದ ಮೇಲೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದಕ್ಕೆ ನಾವು ಇದನ್ನು ತಿಳ್ಕೊಬೇಕಾಗ್ತದೆ. ಸೊ 15 ಲಕ್ಷ ಮಾರಾಟ ಮಾಡಿದರೂ ಆ 15 ಲಕ್ಷವು ನನ್ನ ಲಾಭ ಅಲ್ಲ. ಸೊ ನನಗೆ ಲಾಭ ಆಗಿರೋದು ಕೇವಲ 5,000 ರೂಪಾಯಿ. ಈ 5,000 ರೂಪಾಯಿ ಮೇಲೆ 20% ನಾನು ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ಟಬೇಕು. ಸೊ 20% ಆನ್ 5,000 1,000 ರೂಪಾಯಿ. ಈ ಒಟ್ಟಾರೆಯಾಗಿ 1,000 ರೂಪಾಯಿ ನಾನು ಟ್ಯಾಕ್ಸನ್ನು ಕಟ್ಟಬೇಕು ಆನ್ ದೀಸ್ ಕ್ಯಾಪಿಟಲ್ ಗೇನ್. ಸೊ ಈ ಪ್ರಾಬ್ಲಮ್ ನಿಮಗೆ ತಿಳಿದಿದೆ ಅಂತ ಹೇಳ್ತೀನಿ ನಾನು. ಒಟ್ಟಾರೆಯಾಗಿ ಮಿಸ್ಟರ್ ಬಿ ಅದು 5 ಲಕ್ಷ ಶೇರ್ಸ್ ಡಿಬೆಂಚರ್ಸನ್ನು ಪರ್ಚೇಸ್ ಮಾಡಿದ, 15 ಲಕ್ಷಕ್ಕೆ ಮಾರಾಟ ಮಾಡಿದ. ಅದೆಲ್ಲವನ್ನು ನಾವು ಲೆಕ್ಕ ಮಾಡಿದಾಗ ಅವನು ಕ್ಯಾಪಿಟಲ್ ಗೇನನ್ನು ಲೆಕ್ಕ ಮಾಡಿದಾಗ ಅವನಿಗಾಗ್ತಕ್ಕಂಥ ಕ್ಯಾಪಿಟಲ್ ಗೇನ್ 5,000 ಆಗಿದೆ ಅಂತ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಮೂಲಕ ನಾವು ಅವರಿಗೆ ತಿಳಿಸ್ಬೋದು. ಇನ್ನು ಎರಡನೇ ಪ್ರಾಬ್ಲಮನ್ನು ನೋಡೋಣ. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ. ಫಾರ್ ಡಿಟರ್ಮೈನಿಂಗ್ ದ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್ being a share of a company which becomes a property of assessee by way of conversion of debenture that company, the period for which the debenture held by the assessee before conversion shall also be considered. ಸೊ ಡಿಬೆಂಚರ್ 2001ರಲ್ಲಿ ಖರೀದಿ ಮಾಡಿದಾನೆ, ಬಟ್ ಅದು ಕನ್ವರ್ಟ್ ಆಗಿದ್ದು 2012ರಲ್ಲಿ. ಬಟ್ ನಾವು ಕನ್ವರ್ಟ್ ಆಗಿದ್ದ ಡೇಟನ್ನು ಕನ್ಸಿಡರ್ ಮಾಡೋದಿಲ್ಲ. ಯಾವ ವರ್ಷದಲ್ಲಿ ನಾವು ಅವನ್ನ ಖರೀದಿ ಮಾಡಿದ್ವಿ ಅದನ್ನು ಬೇಸ್ ಇಟ್ಕೊಂಡು ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಅಂತ ಈ ನೋಟ್ ಮೂಲಕ, ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಸೂಚನೆ ಮೇರೆಗೆ ನಾವು ಅದನ್ನು ಫಾಲೋ ಮಾಡ್ಬೋದು. ಇನ್ನು ಎರಡನೇ ಪ್ರಾಬ್ಲಮ್ ನೋಡಿರಿ. ಇಲ್ಲಿ ಮಿಸಸ್ ಉಷಾಗೆ ಸಂಬಂಧಪಟ್ಟಂಥ ಒಂದು ಟ್ರಾನ್ಸಾಕ್ಷನ್ಸ್ಗಳಿದ್ದಾವೆ ನೋಡಿರಿ. ಮಿಸಸ್ ಉಷಾ ಪರ್ಚೇಸ್ 1,000 ಇಕ್ವಿಟಿ ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್. ಸೊ 1,000 ಶೇರ್ಸನ್ನು ಎಕ್ಸ್ ಲಿಮಿಟೆಡ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾರೆ ಅಟ್ ಎ ಕಾಸ್ಟ್ ಆಫ್ ₹30 ಪರ್ ಶೇರ್. 30 ರೂಪಾಯಿ ಪ್ರತಿ ಶೇರ್ನಂತೆ ಅವರು ಖರೀದಿ ಮಾಡ್ತಾರೆ. ಬ್ರೋಕರೇಜ್ ಈಸ್ 1% ಇನ್ ಜನವರಿ 1996. 1996ರಲ್ಲಿ ಎಕ್ಸ್ ಕಂಪನಿಯ ಒಂದು ಶೇರ್ಸನ್ನು ಮಿಸಸ್ ಉಷಾ 1,000 ಶೇರ್ಸನ್ನು 30 ರೂಪಾಯಿ ಬೆಲೆ ಅಂತ ಖರೀದಿ ಮಾಡ್ತಾಳೆ. ನೋಡ್ರಿ ಮತ್ತೆ ಮುಂದೆ ಶಿ ಗೆಟ್ಸ್ 1,000 ಬೋನಸ್ ಶೇರ್ಸ್ ಇನ್ ಆಗಸ್ಟ್ 2000. ಸೊ 100 ಬೋನಸ್ ಶೇರ್ಸನ್ನು ಆಗಸ್ಟ್ 2000ರಲ್ಲಿ ಪಡ್ಕೊಳ್ತಾರೆ. ಸೊ ಹಾಗಾದರೆ 1,000 ಪ್ಲಸ್ 100 ಇವು 2001ಕ್ಕಿಂತ ಮುಂಚಿತವಾಗಿ ಒಂದು ಶೇರ್ಸನ್ನು ಹೊಂದಿರತಕ್ಕಂಥ ಮಾಹಿತಿ ಇರ್ತದೆ, ನೆನಪಿರಲಿ. ಶಿ ಅಗೇನ್ ಗೆಟ್ಸ್ 1,100 ಬೋನಸ್ ಶೇರ್ಸ್ ಬೈ ವರ್ಚ್ಯೂ ಆಫ್ ಹೋಲ್ಡಿಂಗ್ ಆನ್ ಫೆಬ್ರವರಿ 2006. ಈ ಕಂಪ್ನಿ ಶೇರನ್ನು ತಾನು ಹೊಂದಿರೋದ್ರಿಂದ ಕಂಪ್ನಿ ಏನು ಮಾಡ್ತದೆ, ಅವನಿಗೆ ಬೋನಸ್ ಶೇರ್ಸನ್ನು ಕೊಡ್ತದೆ. ಕೆಲವೊಂದು ಕಂಪ್ನಿಗಳು ವರ್ಷ, 2 ವರ್ಷ, 5 ವರ್ಷ, 10 ವರ್ಷಕ್ಕೊಮ್ಮೆ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡ್ತಾ ಇರ್ತದೆ. ಎಕ್ಸ್ ಕಂಪ್ನಿನೂ ಏನು ಮಾಡಿದೆ ಅಂದರೆ ಬೋನಸ್ ಶೇರ್ಸ್ ಅಂದರೆ ಒಂದು ಶೇರಿಗೆ 1 ಬೋನಸ್ ಶೇರ್ಸನ್ನು ಕೊಟ್ಟಿದೆ. ಇವನಲ್ಲಿ ಇರ್ತಕ್ಕಂಥ 1,100 ಶೇರ್ಸಿಗೆ 1,100 ಬೋನಸ್ ಶೇರ್ಸನ್ನು ಫೆಬ್ರವರಿ 2006ರಲ್ಲಿ ಕೊಟ್ಟಿದ್ದಾರೆ. ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆನ್ ಏಪ್ರಿಲ್ 1, 2001 ಈಸ್ 80 rupees. ಇದು ತಿಳ್ಕೊಳ್ರಿ. ಸೊ 1996ರಲ್ಲಿ ಖರೀದಿ ಮಾಡಿದ ಪ್ಲಸ್ ಇದು ನಮಗೆ ಯಾವಾಗಲೂ ಇನ್ಫ್ಲೇಷನ್ ಇಂಡೆಕ್ಷನ್ ಕ್ಯಾಲ್ಕುಲೇಷನ್ಗೆ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಗೇನಲ್ಲಿ ಸೊ 2001ಕ್ಕಿಂತ ಇರ್ತಕ್ಕಂಥ ಬೆಲೆಯನ್ನು ಮತ್ತು 2001ಕ್ಕೆ ಏನು ಬೆಲೆ ಇದೆ ಎರಡನ್ನೂ ಕಂಪೇರ್ ಮಾಡಿ ಯಾವುದೋ ಒಂದು ಹೆಚ್ಚಿನ ಬೆಲೆ ಇದೆ ಅದನ್ನು ನಾವು ಲೆಸ್ ಇಂಡೆಕ್ಸ್ ಕಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇಲ್ಲಿ ಅವನು 30 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು ಅದರ ಒಂದು ಫೇರ್ ಮಾರ್ಕೆಟ್ ವ್ಯಾಲ್ಯೂ
2001ರಲ್ಲಿ 80 ಆಗಿತ್ತು ಅಂತಂದು ಹೇಳ್ತಾನೆ ಅವನು. ಸೊ 1st April 2001. ಸೊ ಇನ್ January 2020 she transfer all her shares at rupees 200 per share. ಸೊ 200 ರೂಪಾಯಿ ಅಂತೆ ತನ್ನಲ್ಲಿರ್ತಕ್ಕಂಥ ಅಷ್ಟು ಶೇರ್ಸ್ಗಳನ್ನು ಸೊ ಮಿಸಸ್ ಉಷಾ ಮಾರಾಟ ಮಾಡ್ತಾಳೆ ಮತ್ತು ಅದರ ಮೇಲೆ ಬ್ರೋಕರೇಜ್ 2% ಕೊಡ್ತಾಳೆ. ಸೊ ಕಂಪ್ಯೂಟ್ ದ ಕ್ಯಾಪಿಟಲ್ ಗೇನ್ ಟ್ಯಾಕ್ಸೇಬಲ್ ಇನ್ ಹ್ಯಾಂಡ್ಸ್ ಆಫ್ ಮಿಸಸ್ ಉಷಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 and 21. ಸೊ ಇಲ್ಲೇ ಅವರ ಒಂದು ಟ್ಯಾಕ್ಸೇಬಲ್ ಕ್ಯಾಪಿಟಲ್ ಗೇನ್ ಏನಾಗುತ್ತೆ ಅನ್ನೋದನ್ನು 2021ಗೆ ಏನಾಗುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾರೆ, ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಸೊ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಇಯರ್ 2001 ಅಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. 96ರಲ್ಲಿ ಖರೀದಿ ಮಾಡಿದ್ರು ಅದರ ಇನ್ಫ್ಲೇಷನ್ ಇಂಡೆಕ್ಷನ್ ಕೊಡೋದಿಲ್ಲ. ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವುದು ಕೊಟ್ಟಿದೆ ಅದನ್ನು ನಾವು ತೆಗೆದುಕೊಂಡು ಇಲ್ಲೇ ಕೆಲಸನ ಮಾಡಬೇಕಾಗ್ತದೆ. ಸೊ 2001-2ರಲ್ಲಿ ಇನ್ಫ್ಲೇಷನ್ ಇಂಡೆಕ್ಷನ್ 100, ಫೈನಾನ್ಷಿಯಲ್ 2005-6 ಅವಳಿಗೆ ಫೈನಾನ್ಷಿಯಲಿ 2019 and 20 289 ಇನ್ಫ್ಲೇಷನ್ ಇಂಡೆಕ್ಷನ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಪ್ರಾಬ್ಲಮನ್ನು ಸಂಪೂರ್ಣವಾಗಿ ಓದಿ ನಂತರ ನಿಮಗೆ ಸೊಲ್ಯೂಷನ್ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಿಸಸ್ ಉಷಾ ಪರ್ಚೇಸ್ 1000 equity shares in X Limited at a cost of rupees 30 per share, brokerage 1%. In January 1996, she gets 100 bonus shares in August 2000. She again gets 1100 bonus shares by virtue of her holding on February 2006. Fair market value of the shares of X Limited on April 1st, 2001 is rupees 80. In January 2020, she transferred all her shares at rupees 200 per shares, brokerage 2%. Compute the capital gain taxable in hands of Mrs. Usha for the assessment year 2020 and 21. Cost inflation index is 2001 2200, financial year 2005 and 6 117, and financial year 2019 and 22 89. ಸೊ ಹಾಗಾದರೆ ಇದರ ಉತ್ತರ ಏನಾಗಿದೆ ನೋಡಿ. ಸೊ ಇಲ್ಲೇ ನೆನಪಿಟ್ಕೊಳ್ರಿ, ಮೊದಲಿಗೆ ಅವನಲ್ಲಿ 1000 ಶೇರ್ಸನ್ನು ಪರ್ಚೇಸ್ ಮಾಡ್ತಾನೆ. ಅದು 1996ರಲ್ಲಿ ಅವನಿಗೆ 2000 ಆಗಸ್ಟಲ್ಲಿ 100 ಬೋನಸ್ ಶೇರ್ಸ್ ಕೊಡ್ತಾರೆ. ಸೊ 1100 ಆಯಿತು. ಮತ್ತು 2006ರಲ್ಲಿ ಫೆಬ್ರವರಿಯಲ್ಲಿ 1100 ಬೋನಸ್ ಶೇರ್ಸ್ ಕೊಡ್ತಾರೆ. ಒಟ್ಟು ಶೇರ್ಸ್ ಒಂದು 1000 ಪ್ಲಸ್ 100 ಪ್ಲಸ್ 1100, ಟೋಟಲ್ 2200 ಶೇರ್ಸು ಎಕ್ಸ್ ಕಂಪ್ನಿ ಶೇರ್ಸನ್ನು ಉಷಾ ಹೊಂದಿದ್ದಾಳೆ, ಮಿಸಸ್ ಉಷಾ. ಇದನ್ನು ನಾವು ಸೇಲ್ ಮಾಡಿದಾಳೆ, ಒಟ್ಟು ಶೇರ್ಸನ್ನು ಸೇಲ್ ಮಾಡಿದಾಳೆ. ಸೊ ಹಾಗಾದರೆ ಇವಳ ಕ್ಯಾಪಿಟಲ್ ಗೇನ್ ಏನಾಯ್ತು ಅನ್ನೋದನ್ನು ಇಲ್ಲಿ ಒಂದು ಸೊಲ್ಯೂಷನ್ ಮೂಲಕ ತಿಳಿದುಕೊಳ್ಳೋಣ. ಸೊ 1000 ಒರಿಜಿನಲ್ ಶೇರ್ಸ್ 96 ಪ್ಲಸ್ 100 ಬೋನಸ್ ಶೇರ್ಸ್, ಅದು 2002 ಒಳಗೆ ಬಂದಂಥ ಒಟ್ಟು ಶೇರ್ಸ್ 1100 ಹಿಡಿಬೇಕಾಗ್ತದೆ. ಆ ನಂತರ ಬೋನಸ್ ಶೇರ್ಸ್ 1100 ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 2200 ಬೋನಸ್ ಶೇರ್ಸ್ ಇದೆ. ಸೊ ಸೇಲ್ ಪ್ರೊಸೀಡ್ಸ್ 2200 ಬೋನಸ್ ಶೇರ್ಸ್ ಇಂಟು 200, ದಟ್ ಇಸ್ 4,40,000 ಲೆಸ್ ಬ್ರೋಕರೇಜ್ 2%. ನಾವು ಸೇಲ್ ಮಾಡಲಿಕ್ಕೆ 2% ಬ್ರೋಕರೇಜ್ ಕೇಳಿದ್ದಾರೆ. ಸೊ ಸೆಲ್ಲರ್ ಅಂದರೆ ಮೀಡಿಯೇಟರ್ ಮೂಲಕನೇ ನಾವು ಶೇರ್ಸನ್ನು ಖರೀದಿ ಮಾಡಬೇಕಾಗುತ್ತೆ, ಸೇಲ್ ಮಾಡಬೇಕಾಗ್ತದೆ. ಸೊ ಖರೀದಿ ಮಾಡಿದ ಒಂದು ಏನು ಕಾಸ್ಟ್ ಇದೆ ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಬಟ್ ಇಲ್ಲಿ ಸೇಲ್ ಮಾಡುವಾಗ 2% ಇದೆ, ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ವಿ. ದಟ್ ಈಸ್ 2% ಆನ್ 4,40,000. ಅದು ಒಂದು ಸ್ವಲ್ಪ ತಪ್ಪಾಗಿದೆ, ತಿದ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ 2% ಆನ್ 4,40,000 ಏನು ಸೇಲ್ ವ್ಯಾಲ್ಯೂ ಇದೆಯಲ್ಲ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ದಟ್ ಈಸ್ 8,800 ನಾವಿಲ್ಲಿ ಮೈನಸ್ ಮಾಡಿದ್ವಿ. ನೆಟ್ ಸೇಲ್ಸ್ ಹಾಗಾದರೆ ಎಷ್ಟಾಯಿತು ಅಂದರೆ 4,31,200. ಸೊ ಇದರಲ್ಲಿ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜೇಷನ್. ಸೊ ನಾವಿಲ್ಲಿ ಶೇರ್ಸನ್ನು ಎಷ್ಟು ಮೌಲ್ಯ ಕೊಟ್ಟು ಖರೀದಿ ಮಾಡಿದ್ವಿ ಆ ಮೌಲ್ಯವನ್ನು ಇಲ್ಲೇ ಕನ್ಸಿಡರ್ ಹೋಗ್ತೀವಿ. ಇಲ್ಲೇ ನಮಗೆ ಸೊ 2000 ಮುಂಚಿತವಾಗಿ ನಾವು ಹೊಂದಿದಂಥ ಶೇರ್ಸ್ ಎಷ್ಟಪ್ಪ ಅಂದರೆ 1000 ಪ್ಲಸ್ 1 ಅಂದರೆ 1100. ಅದು ಅಷ್ಟನ್ನು ಶೇರ್ಸ್ಕೊಂಡು ನಾವು ಇದು ಮಾಡ್ತೀವಿ. ಬಟ್ ಹೊಸದಾಗಿ ಕೊಟ್ಟಂಥ 1001 ಅದು ಇಟ್ ಈಸ್ ನಾಟ್ ಎ ಕಾಸ್ಟ್ ಆಫ್ ಅಕ್ವಿಜೇಷನ್, ಅದು ಬೋನಸ್ ಶೇರ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಹಳೆದನ್ನು ಮಾತ್ರ ನಾವು 2000 ಬಿಫೋರ್ ಹೊಂದಿದಂಥ ಶೇರ್ಸ್ಗಳನ್ನು ಮಾತ್ರ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಅದನ್ನು ಕಾಸ್ಟ್ ಆಫ್ ಇಂಡೆಕ್ಷನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಒಟ್ಟು 1100 ಶೇರ್ಸ್, ಅವಾಗಿನ ಫೇರ್ ವ್ಯಾಲ್ಯೂ ಪರ್ಚೇಸ್ ವ್ಯಾಲ್ಯೂ ಈಸ್ 30 ಇತ್ತು, ಬಟ್ ನಮಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 80 ರೂಪೀಸ್ ಇದೆ. ಆ 80 ರೂಪೀಸನ್ನೇ ನಾವಿಲ್ಲೇ ಲೆಕ್ಕಕ್ಕೆ ತಗೋತೀವಿ ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಮಾಡುವಾಗ. ಅಂದರೆ ಹೆಚ್ಚಿಗೆ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ನಾನು ವ್ಯಾಲ್ಯೂ ಕನ್ಸಿಡರ್ ಮಾಡಿದ್ರೆ ಅದು ನನಗೆ ಅಥವಾ ಅಸೆಸ್ಸಿಗೆ ಅದು ಬೆನಿಫಿಟ್ ಆಗಿರ್ತದೆ. ಕಡಿಮೆ ವ್ಯಾಲ್ಯೂ ತೊಗೊಂಡು ನೀವು ಮೈನಸ್ ಮಾಡಿದಾಗ ನಿಮಗೆ ಹೆಚ್ಚಿನ ದುಡ್ಡಿನ ಮೇಲೆ ಕ್ಯಾಪಿಟಲ್ ಗೇನ್ ಮೇಲೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹೀಗಾಗಿ 80 ರೂಪೀಸನ್ನು ನಾವು ತೆಗೆದುಕೊಂಡ್ವಿ. 80 ರೂಪೀಸ್ ಇಂಟು 1100
ಇಂಟು ಸೊ ಯಾವ ಇಯರ್ ಸೇಲ್ ಮಾಡಿದ್ವಿ ದಟ್ ಈಸ್ 289 ಇಂಡೆಕ್ಸ್ ನಂಬರ್ ತೊಗೊಂಡ್ವಿ. ಸೊ ಯಾವ ಇಯರ್ ಪರ್ಚೇಸ್ ಮಾಡಿದ್ವಿ ದಟ್ ಈಸ್ ಅಂದರೆ 96 ಪರ್ಚೇಸ್ ಮಾಡಿದ್ರು 2001 ನಾವು ಇಂಡೆಕ್ಷನ್ ತೊಗೊತೀವಿ ದಟ್ ಈಸ್ 100. ಸೊ 80 ಇಂಟು 1100 ಇಂಟು 289 ಇಂಡೆಕ್ಸ್ ನಂಬರ್ ಡಿವೈಡೆಡ್ ಬೈ 100 ಮಾಡಿದಾಗ 2,54,320 ರೂಪೀಸ್ ಬರ್ತದೆ. ಇದನ್ನು ನೆಟ್ ಸೇಲ್ ಕನ್ಸಿಡರೇಷನ್ ಅಂದರೆ 4,31,200ರಲ್ಲಿ 2,54,320 ಮೈನಸ್ ಮಾಡಿದಾಗ ಸೊ 1,76,880. ದಿಸ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಸ್ ಅಂತಾಗಿದೆ, ಸ್ವಲ್ಪ ತಿದ್ದುಕೊಳ್ಳಿ ವಿದ್ಯಾರ್ಥಿಗಳೇ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,76,880 ಆಗ್ತದೆ. ಈ ಒಂದು 1,76,880 ಇದರ ಮೇಲೆ ನಾನು ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ದಟ್ ಈಸ್ 20%. ದಿಸ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ದಿ ಇಕ್ವಿಟಿ ಶೇರ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಸೊ ಇದು ಒಟ್ಟಾರೆಯಾಗಿ ಮಿಸ್ಟರ್ ಸುಶಾ 1,000 ಪ್ಲಸ್ 100 ಬೋನಸ್ ಶೇರ್ಸ್ ಪ್ಲಸ್ 1,100 ಬೋನಸ್ ಶೇರ್ಸನ್ನು ಸೇಲ್ ಮಾಡಿದಾಗ ಅಂದರೆ ಮಾರಾಟ ಮಾಡಿದಾಗ ಆದಂಥ ಲಾಭ, ಈ ಲಾಭದ ಮೇಲೆ 20% ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಉಷಾ of the capital gain on these shares rupees 1,76,880 rupees. She has to pay 20% directly tax on these gain. ಇನ್ನು ಒಂದು ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲೇ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಸ್ಟಾಕ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಇಫ್ ಎನಿ capital asset is converted into stock in trade of a business carried by him is sold in any year, the income earned by him is two type. One is business income, other capital gain. The capital gain and business income calculate as under. So ನಾವಿಲ್ಲಿ ಅದನ್ನು ಸ್ಟಾಕನ್ನು ಅಂದರೆ ನಿಮ್ಮ ಇರ್ತಕ್ಕಂಥ ಒಂದು ಯಾವುದೇ ಒಂದು ಅಸೆಟನ್ನು ಸ್ಟಾಕಾಗಿ ಕನ್ವರ್ಟ್ ಮಾಡಿದಾಗ ಎರಡು ರೀತಿಯಾದಂಥ ಲಾಭಗಳಾಗ್ತದೆ. ಅದನ್ನು ಎರಡರ ಮೇಲೆ ನಾವು ಟ್ಯಾಕ್ಸ್ ಕಟ್ಟಬೇಕು. ಅದು ಏನು ಸಿಂಪಲ್ ಕ್ಯಾಲ್ಕುಲೇಷನ್ ತೋರಿಸಿದ್ದಾರೆ ಇಲ್ಲೇ ಫಾರ್ಮ್ಯಾಟ್ ನೋಡಿ. ಸೊ ಕ್ಯಾಲ್ಕುಲೇಷನ್ ಆಫ್ ಬಿಸ್ನೆಸ್ ಇನ್ಕಮ್ ಆ್ಯಂಡ್ ಕ್ಯಾಪಿಟಲ್ ಗೇನ್, ಯಾವುದಕ್ಕೆ ಬಿಸ್ನೆಸ್ ಇನ್ಕಮ್ ಅಂತೀವಿ, ಯಾವುದಕ್ಕೆ ಕ್ಯಾಪಿಟಲ್ ಗೇನ್ ಅಂತೀವಿ ಅನ್ನೋದನ್ನ ನೋಡ್ಕೊಡಿ. ಸೇಲ್ ಪ್ರೊಸೀಡ್ಸ್ ಆಫ್ ಕನ್ವರ್ಟೆಡ್ ಅಸೆಟ್ಸ್, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸನ್ನು ಮೈನಸ್ ಮಾಡಿದ್ರೆ, ಯಾವ ಡೇಟಿಗೆ ನೀವು ಕನ್ವರ್ಷನ್ ಮಾಡ್ತೀರ ಅದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಬರ್ತಕ್ಕಂಥ ಅಮೌಂಟೇ ಬಿಸ್ನೆಸ್ ಇನ್ಕಮ್ ಆಗಿರ್ತೈತಿ. ಸೊ ಇದಕ್ಕೆ ಬಿಸ್ನೆಸ್ ಇನ್ಕಮ್. ಹಾಗಾದರೆ ಕ್ಯಾಪಿಟಲ್ ಗೇನ್ ಅಂತ ಯಾವುದಕ್ಕೆ ಅಂತೀವಿ ನಾವು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕನ್ವರ್ಟೆಡ್ ಕ್ಯಾಪಿಟಲ್ ಅಸೆಟ್, ಅದರ ಲೆಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕನ್ವರ್ಟೆಡ್ ಕ್ಯಾಪಿಟಲ್ ಅಸೆಟ್ಸ್ ಮತ್ತು ಕಾಸ್ಟ್ ಆಫ್ ಅಕ್ವಿಜಿಷನನ್ನು. ಸೊ ನಿಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಕಾಸ್ಟ್ ಆಫ್ ಅಕ್ವಿಜಿಷನ್ ಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಆಫ್ ಕನ್ವರ್ಷನ್ ಇಯರ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಷನ್ ಫಾರ್ ದ ಪರ್ಚೇಸ್ ಇಯರನ್ನು ಮಾಡಿಕೊಂಡು ಅದು ಒಟ್ಟಾರೆಯಾಗಿ ಅಮೌಂಟನ್ನು ಮೈನಸ್ ಮಾಡಿದಾಗ ಏನು ಮೈನಸ್ ಕ್ಯಾಪಿಟಲ್ ಗೇನ್ ಆಗ್ಬೋದು ಅಥವಾ ಕ್ಯಾಪಿಟಲ್ ಲಾಸ್ ಆಗಿರ್ಬೋದು. ಈ ಪ್ರೊಸೆಸ್ ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ವಿ. ಸೊ ಕ್ಯಾಪಿಟಲ್ ಗೇನು ಕ್ಯಾಲ್ಕುಲೇಷನ್ ಇಲ್ಲಿ ಮತ್ತು ಹಿಂದೆ ಮಾಡಿದಂಥದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತಿಳಿಸ್ಬೋದು. ಇದ್ರ ಮೇಲೆ ಒಂದು ಸಂಬಂಧಪಟ್ಟಂಥ ಒಂದು ಸಿಂಪಲ್ ಪ್ರಾಬ್ಲಮ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಬೋತ್ ಇಲ್ಲಿ ಕ್ಯಾಪಿಟಲ್ ಗೇನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಇನ್ಕಮ್ ಆಗೋದು ಎರಡಕ್ಕೂ ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಸೊ ನೋಟ್ ಈಸ್ ಗಿವನ್ ಬೋತ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಬಿಸ್ನೆಸ್ ಇನ್ಕಮ್ ಆರ್ ಚಾರ್ಜಬಲ್ ಟು ಟ್ಯಾಕ್ಸ್ ಇನ್ ದ ಇಯರ್ ಇನ್ ವಿಚ್ ಸ್ಟಾಕ್ ಇನ್ ಟ್ರೇಡ್ ಈಸ್ ಸೋಲ್ಡ್ ಆರ್ ಅದರ್ವೈಸ್ ಟ್ರಾನ್ಸ್ಫರ್ಡ್. ಯಾವ ವರ್ಷ ನಾವು ಮಾರಾಟ ಮಾಡ್ತೀವಿ, ಕ್ಯಾಪಿಟಲ್ ಗೇನರ್ ಆಗ್ಬೋದು, ಬಿಸ್ನೆಸ್ ಇನ್ಕಮ್ ಆಗ್ಬೋದು, ಎರಡರ ಮೇಲೂ ನಾವು ಟ್ಯಾಕ್ಸನ್ನು ಕಟ್ಟಲೇಬೇಕು. ಇನ್ನು ಒಂದು ಎಕ್ಸಾಂಪಲ್ ಇದೆ, ತಿಳ್ಕೊಡ್ರಿ. ಮಿಸ್ಟರ್ ಎ ಅನ್ನೋನು, ಮಿಸ್ಟರ್ ಎ ಇಸ್ ದ ಓನರ್ ಆಫ್ ಕಾರ್ ಆನ್ 1/4/2017. He started a business of purchase and sale of motor car. He treats the above car as a part of the stock in trade of his new business. He sells the same as on 31/3/2018 and get a profit of rupees 1 lakh. Discuss the tax implications. ಇಲ್ಲಿ ನೋಡ್ರಿ, ತಾನು ಒಂದು ಕಾರ್ನ ಹೊಂದಿದ್ದ 1/4/2017ಕ್ಕೆ ತಾನು ಕಾರ್ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಹಾರ ಪ್ರಾರಂಭ ಮಾಡಿದ. ಸೊ ಇದನ್ನು ಸ್ಟಾಕಾಗಿ ಅದನ್ನು ಸ್ಟಾಕಾಗಿ ಟ್ರೀಟ್ ಮಾಡ್ತಾನೆ. ಅಂದರೆ ಅಬೋ ಕಾರನ್ನು ತಾವು ಹೊಂದಿದಂಥ ಒಂದು ಪರ್ಸ್ನಲ್ ಕಾರನ್ನು ಅದನ್ನು ಸ್ಟಾಕ್ ಅಂತ ಟ್ರೀಟ್ ಮಾಡ್ತಾನೆ. ಅದನ್ನು ಮಾರಾಟ ಮಾಡಿದ್ರಿಂದ ಅವನಿಗೆ 1 ಲಕ್ಷ ರೂಪಾಯಿ ಲಾಭ ಆಯಿತು. ಇದನ್ನೇನಂತ ತಿಳಿದ್ರಿ ನೋಡಿರಿ. ಯಾವಾಗಲೂ ವೈಯಕ್ತಿಕವಾಗಿ ಉಪಯೋಗ ಮಾಡಿದಂಥ ವಸ್ತುನ ನಾವು ಅದು ಕ್ಯಾಪಿಟಲ್ ಗೇನ್ ಆಗೋದಿಲ್ಲ ಅಂತ ಹಿಂದೆ ಆಲ್ರೆಡಿ ನಾನು ನಿಮಗೆ ಥಿಯರಿ ಒಂದು ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲೇ ಏನು ಹೇಳ್ತಾರೆ ನೋಡಿ. ಸೊ ಸೊಲ್ಯೂಷನ್, ಸಿನ್ಸ್ ಕಾರ್ ಈಸ್ ಅ ಪರ್ಸ್ನಲ್ ಅಸೆಟ್. ಓಕೆ, ಸೊ ನಾನು ಸ್ವಂತಕ್ಕಾಗಿ ತೊಗೊಂಡಿದ್ದು ಅದು ಸ್ವಂತ ಆಸ್ತಿನೇ ಆಗಿರ್ತದೆ. Conversion or treatment of the same as a stock in trade of his business will not be trapped by the provisions of section 45(2). ನನ್ನ ಸ್ವಂತಕ್ಕಾಗಿ ಬಳಸಿದಂಥ ಒಂದು ವಸ್ತುವನ್ನು ನಾನು ಸ್ಟಾಕಾಗಿ ಕನ್ವರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದು ಕನ್ವರ್ಷನ್ ಆಗೋದಿಲ್ಲ. ಸೊ ಹಿ ಈಸ್ ನಾಟ್ ಲಯಬಲ್ ಟು ಕ್ಯಾಪಿಟಲ್ ಗೇನ್
ಟ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇವನು ಟ್ಯಾಕ್ಸ್ ಪೇ ಮಾಡುವಂಥ ಒಂದು ಕ್ಯಾಪಿಟಲ್ ಗೇನ್ ಅಲ್ಲ ಇದು ಅಂತ ಹೇಳ್ತಾರೆ. ಇನ್ನು ಎರಡನೇದೊಂದು ನೋಡಿರಿ, ಎಕ್ಸ್ ಕನ್ವರ್ಟ್ ಹಿಸ್ ಕ್ಯಾಪಿಟಲ್ ಅಸೆಟ್ ಅಕ್ವೈರ್ಡ್ June 10, 2002 for ₹60,000 into stock in trade on March 10, 2017. The fair market value of the date the above conversion was ₹550,000. He subsequently sold the stock in trade, so converted for ₹6 lakh in June 10, 2017. Discuss the year of chargeability of the capital gain. ಇಲ್ಲಿ ಒಂದು ತಿಳ್ಕೊಡಿ, ಯಾವ ವರ್ಷದಲ್ಲಿ ಅವನು ಟ್ರಾನ್ಸ್ಫರ್ ಮಾಡ್ತಾನೆ, ಯಾವ ವರ್ಷದಲ್ಲಿ ತಾನು ಸೇಲ್ ಮಾಡ್ತಾನೆ ಅಂದರೆ June 10, 2017ಕ್ಕೆ ತಾನು ಏನು ಟ್ರಾನ್ಸ್ಫರ್ ಮಾಡ್ತಾನೆ ಆವಾಗಲೇ ಇದ್ದು ಚಾರ್ಜಬಿಲಿಟಿ ಇಯರ್ ಆಗ್ತದೆ. ಇಲ್ಲಿ ಅವನು ತನ್ನ ಕ್ಯಾಪಿಟಲ್ ಅಸೆಟ್ಸನ್ನು ಏನು 2002ರಲ್ಲಿ ಹೊಂದಿದ್ದ ಅದನ್ನು ಸ್ಟಾಕ್ ಇನ್ ಟ್ರೇಡ್ ಆಗಿ 2017ರಲ್ಲಿ ಕನ್ವರ್ಟ್ ಮಾಡಿದ್ದಾನೆ. ಸೊ ಆ ಸಮಯವೂ ನಾವು ಹಿಡ್ಕೊಂಡ್ರು ಕೂಡ, ಬಟ್ ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಏನು ಸೇಲ್ ಮಾಡ್ತಾನೆ ಆ ಒಂದು ವರ್ಷ ಅಂದರೆ ಯಾವ ವರ್ಷ ಸೇಲ್ ಮಾಡ್ತಾನೆ ಆ ವರ್ಷವೇ ಅವನಿಗೆ ಟ್ಯಾಕ್ಸಿನ ಇಂಪ್ಲಿಕೇಶನ್ ಆಗ್ತದೆ. ಮಾರ್ಚ್ 10, 2017ರಲ್ಲಿ ಕನ್ವರ್ಷನ್ ಮಾಡಿದರೂ ಕೂಡ ಅದನ್ನು ಸೇಲ್ ಮಾಡೋದು ಯಾವಾಗ, ಜೂನಲ್ಲಿ. ಹಾಗಾದರೆ ಸೊ ಇವನದು 17, 18 ಪ್ರಿವಿಯಸ್ ಇಯರ್ ಆಗುತ್ತೆ, 18, 19 ಒಂದು ಅಸೆಸ್ಮೆಂಟ್ ಇಯರ್ ಆಗುತ್ತೆ ಅಂತ ಹೇಳ್ಬೋದು ನಾವು. ನೋಡಿರಿ ಹಾಗಾದರೆ ಸೊಲ್ಯೂಷನ್ ಇದೆ. Since the capital asset is converted into stock and trade during the previous year relevant assessment year 2017-18, it will be transferred under section 2 subsection 47 during the previous year 2016-17. However, the profits or gains arising from the above conversion will be chargeable to the tax during the assessment year 2018 and 19. Since the stock in trade has been sold only on June 10, 2017. ನಾನು ಹೇಳಿದ್ದೇನೆ 2017ರಲ್ಲಿ ಮಾರಿದಾನೆ, ಕನ್ವರ್ಷನ್ 2016-17ರಲ್ಲಿ ಆಗಿದ್ರೂ ಕೂಡ ಅದನ್ನು ಸೇಲ್ ಯಾವಾಗ ಮಾಡ್ತಾನೆ ಅವಾಗೇ ಚಾರ್ಜಬಿಲಿಟಿ ಆಗುತ್ತೆ. ಫಾರ್ ದಿಸ್ ಪರ್ಪಸ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡೇಟ್ ಆಫ್ ಸಚ್ ಕನ್ವರ್ಷನ್, ಸೊ 10th March ವಿಲ್ ಬಿ ದ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಇಯರ್ ಆಫ್ ಚಾರ್ಜಬಿಲಿಟಿ ಅಂದಾಗ ಕ್ಯಾಪಿಟಲ್ ಗೇನ್ಸ್ ಆರ್ ಚಾರ್ಜೆಬಲ್ ಆಸ್ ದ ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಸೇಲ್ ಆಫ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಅಂತ. ಇಯರ್ ಆಫ್ ಚಾರ್ಜಬಿಲಿಟಿ ಅಂದರೆ ಯಾವ ವರ್ಷ ನೀವು ಟ್ಯಾಕ್ಸನ್ನು ಇಂಪ್ಲಿಕೇಶನ್ ಮಾಡ್ತೀರಿ ಅಂತಂದಾಗ, ಯಾವ ವರ್ಷ ನಾವು ಒಂದು ಆಸ್ತಿಯನ್ನು ಮಾರಾಟ ಮಾಡ್ತೀವಿ ಆ ವರ್ಷವನ್ನು ಇಯರ್ ಆಫ್ ಚಾರ್ಜಬಿಲಿಟಿ ಅಂತ ನಾವು ಕನ್ಸಿಡರ್ ಮಾಡಿ ಸೊ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಸೊ ಈ ಒಂದು ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಲು ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ ಹಾಗೂ ಲೋಕಲ್ ಆಥರ್ ಬುಕ್ಸ್ಗಳನ್ನು ಹಾಗೂ ಗೂಗಲ್ ಸರ್ಚ್ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನಿಮಗೆ ಈ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಸೊ ನಿಮ್ಮ ಒಂದು ಫೀಡ್ಬ್ಯಾಕ್, ಏನಾದರೂ ಮಾಹಿತಿ ನೀಡೋದಿತ್ತು ಅಥವಾ ನಾನು ಏನಾದರೂ ಎಲ್ಲಾದರೂ ತಪ್ಪನ್ನು ಮಾಡಿದರೆ ನನಗೆ ಫೀಡ್ಬ್ಯಾಕ್ ಮೂಲಕ ತಿಳಿಸೋದ್ರ ಮೂಲಕ ನನಗೆ ಮಾಹಿತಿಯನ್ನು ನೀಡಿ. ಸೊ ನನ್ನ ಒಂದು ಇಮೇಲ್ ಐ ಡಿ knbsmile SMILE ಅದು knbsmile@gmail.comಗೆ ನೀವು ಯಾವಾಗಲೂ ಮಾಹಿತಿಯನ್ನು ನೀಡಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.